ಇಷ್ಟೊತ್ತಿಗೆ ಒಂದು ಕಾಲ್ ಇದೆ. ನಾರಾಯಣಪ್ಪ ಅಂತ ಹೇಳಿ ಬಹುಶಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ನಮಸ್ತೆ ಮೇಡಮ್. ಇವಾಗ ಏನ್ ಕಾಂಗ್ರೆಸ್ ರೂಲ್ ಮಾಡ್ತಾ ಇದೆ ಇದು 100% ಕರೆಕ್ಟ್. ಯಾಕೆಂದ್ರೆ ಬಿಡಿಎ ಸೈಟ್ಗಳು ಅಲಾಟ್ ಮಾಡ್ಕೊಂಡ್ರೆ 20 ವರ್ಷದಿಂದ ಹಂಗೆ ಬಿದ್ದಾವೆ. ಯಾರು ಅದೆಲ್ಲ ಗಲೀಜ್ ಕ್ಲೀನ್ ಮಾಡೋರು? ಮತ್ತೆ ಅರ್ಕಾವತಿ ಲೇಔಟ್ ಅಲ್ಲಿ ಅಲ್ಲೊಂದ್ ಮನೆ ಇಲ್ಲೊಂದ್ ಮನೆ ಇದೆ. ಅದಕ್ಕೆ ಯಾರು ಫೈನ್ ಹಾಕೋದು ಸರ್? ಅಂದ್ರೆ ಸೈಟ್ ತಗೊಂಡವ್ರಗ ಅಥವಾ ಬಿಡಿಎಗೆನಾ? ಬಿಡಿಎ ಅವ್ರ ಹತ್ರ ತಗೊಂಡಿರೋ ಸೈಟ್ಗಳೆಲ್ಲ ಖಾಲಿ ಹಂಗೆ ಬಿದ್ದಾವೆ. ಅವೆಲ್ಲ ಯಾರು ಕ್ಲೀನ್ ಮಾಡೋರು? ಪಕ್ಕದಾಗ ಮನೆ ಐತೆ, ಸುತ್ತು ಯಜ್ಞಗಳು ಇಲಿಗಳು ಬಂದು ಹಾಳು ಮಾಡ್ತಾವೆ, ಎಲ್ಲ ಕಸ ಕಡ್ಡಿ ತುಂಬಿಕೊಂಡು. ಇವಾಗ ಗವರ್ಮೆಂಟ್ ಮಾಡ್ತಾ ಇರೋದು 100% ಕರೆಕ್ಟ್ ಆಗಿದೆ. ಬಿಜೆಪಿ ವಕ್ತಾರರು ಮಾತಾಡ್ತಾ ಇದಾರೆ, ಇದು ಸರಿ ಇಲ್ಲ. ಆಯ್ತು ಸರ್, ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕಾಗಿ. ರೈಟ್ ಸರ್. ಪ್ರಸಾದ್ ಅಂತ ಹೇಳಿ ಮತ್ತೊಂದು ಕರೆ ಇದೆ ಬಹುಶಃ ಚಿಕ್ಕಬಾಣವರದಿಂದ. ನಮಸ್ಕಾರ ಪ್ರಸಾದ್ ಅವರೇ. ಮೇಡಮ್ ನಮಸ್ತೆ. ಹೇಳಿ ಸರ್. ಮೇಡಮ್, ಖಾಲಿ ಸೈಟ್ ಲಕ್ಷಗಟ್ಲೆ ಅವರೇ ಅಂತ ಹೇಳ್ತಾ ಇದಾರೆ. ಏಕಾಟ ಮಾಡ್ಸಕ್ಕೆ ನಾವು ಪಂಚಾಯತ್ ಆಫೀಸ್ಗೆ ಹೋದ್ರೆ ನಾವು ಕಟ್ಟೋ ದುಡ್ಡಿಂದ ಕಮಿಷನ್ ಜಾಸ್ತಿ ಆಗ್ತಾ ಇದೆ. ಯಾರು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಬರೇ ಯಾರು ಲೀಡರ್ ಕರ್ಕೊಂಬರ್ರಿ, ಅವ್ನ್ ಕರ್ಕೊಂಬರ್ರಿ. ನಾಳೆ ಬಂದು ಮೇಡಮ್ ಪಂಚಾಯತ್ ಚಿಕ್ಕಬಳ್ಳಾಪುರ ಪಂಚಾಯತ್ ಬಂದು ನಿಂತ್ಕೊಳ್ಳಿ ಸರ್ಕಾರದವರು. ಹೆಚ್ಚು ಕಡಿಮೆ ಒಂದು 60,000 ಜನ ದುಡ್ಡು ಕಟ್ತಾರೆ ಏಕಾತಾಗಿ. ಯಾರು ಕಟ್ಸೋದಕ್ಕೆ ರೆಡಿ ಇಲ್ಲ. ಸುಮ್ಮನೆ ಬರೀ ಬಿಲ್ ಕಲೆಕ್ಟರ್ ಅವನು 15,000 ಕೇಳ್ತಾನೆ, ಸಾಹೇಬ್ರಿಗೆ 20,000 ಅಂತೆ. ಸರಿ, ಎಲ್ಲಿಂದ ತಂದ್ಕೊಡೋ ದುಡ್ಡು ಇವ್ರಿಗೆ? ಸರಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಅವ್ರಿಗೆ ಕಷ್ಟ ಬಂದಿಲ್ಲ. ಗಣೇಶ್ ಕೇಳಿದ್ರೆ 100% ಸರಿ ಐತೆ ಸರ್. ಅವರು ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದಾರೆ, ಹಂಗಾಗಿ ಸರ್ಕಾರದ ನಿಯಮವನ್ನ ಅವ್ರು ಸಮರ್ಥಿಸಿಕೊಳ್ಳೇಬೇಕು. ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡೋದು ಬೇಡ. ಬಟ್ ಎನಿವೆ, ನೀವು ಹೇಳ್ದಂಗೆ ಖಾತೆ ವಿಚಾರದಲ್ಲೇನೆ ಇಷ್ಟೊಂದು ಪ್ರಾಬ್ಲಮ್ ಇದೆ. ಮನೆ ಕಟ್ಟೋದು ಯಾವಾಗ, ಮನೆ ಕಟ್ಟದೆ ಹೋದ್ರೆ ಜಪ್ತಿ ಅನ್ನೋದು ಎಲ್ಲಿಗೆ ಹೋಯ್ತು ಇದು ಅಂತ ಹೇಳಿ. ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ ಪ್ರದೀಪ್ ಅವರೇ. ಈ ಕಾಂಪೌಂಡ್ ವಿಚಾರಕ್ಕೆ ಬಹಳ ಆಶ್ಚರ್ಯ ಆಯ್ತಪ್ಪ. ಕೃಷ್ಣ ಬೈರೇಗೌಡರು ಏನ್ ಹೇಳ್ತಾರೆ, ನೀವು ಕಾಂಪೌಂಡ್ ಕಟ್ಸ್ಬಿಟ್ರೆ ನಮ್ ಜೆಸಿಬಿ ಒಳಗೆ ಹೋಗೋ ಕಷ್ಟ ಆಗುತ್ತೆ, ನಾವು ಕಾಂಪೌಂಡ್ ಅನ್ನು ಹೊಡಿಬೇಕಾಗುತ್ತೆ, ಹಿಂಗಾಗಿ ನಾವು 1,000 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀವಿ ಅಂತ ಹೇಳಿ. ಸರ್, ಕಾಂಪೌಂಡ್ ಒಡೆದ ಮೇಲೆ ಅದನ್ನ ಮತ್ತೆ ಕಟ್ಸ್ಕೊಳಕ್ ದುಡ್ಡು ಕೊಡ್ಬೇಕಾಗಿರೋದು ಯಾರು? ಅವ್ರೇನೆ ಕೊಡ್ಬೇಕು. ಅಂದ್ರೆ ಕಾಂಪೌಂಡ್ ಹಾಕ್ಲಿಲ್ಲ ಅಂದ್ರೂ ದಂಡ ಇದೆಯಂತೆ ಸರ್. ಕಾಂಪೌಂಡ್ ಹಾಕಿದ್ರು ದಂಡ, ಹಾಕ್ತಿ ಹೋದ್ರು ದಂಡ. ಕ್ಲೀನ್ ಮಾಡೋದು ದಂಡ ಇಲ್ಲ, ಕ್ಲೀನ್ ಮಾಡ್ಕೋಬೇಕಿದೆ. ನೋಡ್ರಿ, ಕಾಂಪೌಂಡ್ ಹಾಕೋದೇನಕ್ಕೆ? ಕಸ ಹಾಕ್ಬಾರ್ದು. ನಾವು ಹಾಕಿದೀವಲ್ಲ ಕಾಂಪೌಂಡ್ ಹಾಕೊಂಡ್ಮೇಲೆ ನೀವು ಅವನ್ನ ಯಾರೋ ತಂದು ಹಾಕ್ಬಿಟ್ರೋ ಶಿಕ್ಷೆಗೆ, ಯಾರೋ ಬೇರೆ ತಂದು ಹಾಕಿರ್ತಾರೆ. ಅದಕ್ಕೆ ನೀವು ಹೊಡೆದಿರೋ ಕಾಂಪೌಂಡ್ ಅನ್ನ ಅದಕ್ಕೂ ದುಡ್ಡು ಕಟ್ಟಿ ಕಟ್ಟಿಸ್ಕೊಳಕ್ಕೂ ದುಡ್ಡು ಕಟ್ಟಿ. ಯಾವ ಸರಿ ಕ್ಲೀನ್ ಮಾಡ್ಕೋಬೇಕು. ಇದು ನ್ಯಾಯ ಅಲ್ಲ. ಇಲ್ಲಿ ಕೇಳಿ ನಾನು ಅವಾಗ್ಲೇ ಹೇಳಿದೆ, ನಾನು ಸರಿಪಡಿಸ್ತೀನಿ, ಇವತ್ತು ಕಸ ಕ್ಲೀನ್ ಮಾಡ್ತೀನಿ, ನಾಳೆ ಬೆಳಿಗ್ಗೆ ಯಾರು ತಂದು ಹಾಕ್ತೀನಿ. ಅದಕ್ಕೇನಿದೆ ನಿಯಮ? ಯಾರು ಕಾಪಾಡೋರು? ಕೇಳಿಸ್ಕೊಳ್ಳಿ, ಇವತ್ತು ಕೇಳಿ, ಸರಿಯಾದ ರೀತಿ ನಿರ್ವಹಣೆ, ಕಸ ನಿರ್ವಹಣೆ ಆಗದೆ ಇರತಕ್ಕಂಥದ್ದು, ತ್ಯಾಜ್ಯ ನಿರ್ವಹಣೆ ಆಗದೆ ಇರೋ ಲೋಪವನ್ನ ನೀವು ಸೈಟ್ ಮೇಲೆ ಶಿಫ್ಟ್ ಮಾಡಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸರಿಯಾದ ರೀತಿ ಕಸ ವಿಂಗಡಣೆ ಆಗ್ಬಿಟ್ರೆ ಈ ಸಮಸ್ಯೆನೇ ಬರಲ್ಲ. ಮೊದಲನೇ ಪಾಯಿಂಟ್ ವೆಹಿಕಲ್ಸ್ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು, ನೀವು ಹೇಳಿದ್ರಲ್ಲ ಹಸಿ ಕಸ ಒಣ ಕಸ ಹೇಳಿದ್ರಲ್ಲ, ಒಣ ಕಸದು ಡೈಲಿ ಬರ್ತಾನೆ, ಹಸಿ ಕಸ 3 ದಿವಸಕ್ಕೊಂದ್ಸರಿ ಬರ್ತಾನೆ. ಆ 3 ದಿವಸ ಅವ್ರು ಇಟ್ಕೊಳಕ್ಕಾಗಲ್ಲ. ಒಂದ್ ಸಮಸ್ಯೆನ ಬಂದ್ರೆ ಎರಡೂ ಒಂದ್ರಲ್ಲೇ ಬರ್ತಾರೆ, ಅದು ಬೇರೆ ತರ ಸಮಸ್ಯೆ. ಒಂದಾಯ್ತಾ? ಇರಿ, ವೆರಿ ಇಂಪಾರ್ಟೆಂಟ್. ರೋಡ್ ವೆಂಡರ್ಸ್ ನೀವು ಎಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ರಿ? ರೋಡ್ ವೆಂಡರ್ಸ್ ಇರ್ತಕ್ಕಂಥ ಹೋಟೆಲ್ಸ್ ಇರ್ಬೋದು, ಪಾನಿಪುರಿ ಅಂಗಡಿ ಇರ್ಬೋದು, ಕಬ್ಬನ್ ಜ್ಯೂಸ್ ಇರ್ಬೋದು, ಇವ್ರೆಲ್ಲ ತಗೊಂಡು ಎಲ್ಲ ಕಲೆಕ್ಷನ್ ಮಾಡ್ತಿದ್ರೆ ಹೇಳಿ. ನೀವು ಅರ್ಲಿ ಮನೆಗೆ ಹೋಗ್ತೀರಾ, ಅರ್ಲಿ ಮನೆಗೆ ಅವ್ನು ಓಪನ್ ಮಾಡಿರೋದಿಲ್ಲ, ಅವ್ನು ಲೇಟಾಗಿ ಓಪನ್ ಮಾಡ್ತಾನೆ. ಅವ್ರು ಎಲ್ಲಿ ಡಿಸ್ಪೋಸ್ ಮಾಡದೆ ನೈಟ್ ಖಾಲಿ ಸೈಟ್ ಡಿಸ್ಪೋಸ್ ಮಾಡಿದ್ರೆ ಅವರೇ 90% ರೋಡ್ ವೆಂಡರ್ಸ್ ಡಿಸ್ಪೋಸ್ ಮಾಡದೆ ನೈಟ್ ಅವ್ರು ಖಾಲಿ ಸೈಟ್ ಹಾಕೋದು. ಅವ್ರಿಗೆ ನೀವು ನಿಯಮವನ್ನು ರೂಪಿಸಿ ಕಾನೂನು ತೆಗೆದುಕೊಂಡು ಬನ್ನಿ. ರೋಡ್ ವೆಂಡರ್ಸ್ ಕೂಡ ಈಗ ಎಲ್ಲ ಕಡೆ ಕಲೆಕ್ಷನ್ ಪಾಯಿಂಟ್ ಕೊಡಬೇಕಾಗುತ್ತೆ. ಯಾರು ಕಸ ಹಾಕ್ತಾರೋ ಅವ್ರಿಗೆ ಪೆನಾಲ್ಟಿ ಹಾಕಿ. ಕಾರಣಕ್ಕೆ ನೀವು ಪೆನಾಲ್ಟಿ ಹಾಕಿದ್ರೆ ಯಾರು ಕಸ ಹಾಕ್ತಾ ಇದಾರೋ ಅವ್ರಿಗೆ ಹಾಕಿ. ನೈಟ್ ಸರ್, ಈಗ ಅವನು ನೈಟ್ ಡಿಸ್ಪೋಸ್ ಮಾಡ್ಬಿಟ್ಟು ಹೋಯ್ತಾನೆ, ಈ ಓನರ್ ಎಲ್ಲೋ ಕೂತಿರ್ತಾರೆ, ಅವ್ನು ಹೆಂಗ್ ಸರ್ ಸಮಸ್ಯೆ, ಅವ್ನು ಹೆಂಗ್ ಸರ್ ಇದನ್ನ ಕಟ್ಟಬೇಕು, ಅವ್ನು ಯಾಕೆ ಸರ್ ಕಟ್ಟಬೇಕು? ಕೇಳಿಸ್ಕೊಳ್ಳಿ, ಅದಕ್ಕೆ ನೀವು ಸೈಟ್ ಕೊಡ್ತಾರೆ, ಮನೆಗಳು ಕಲೆಕ್ಷನ್ ಮಾಡ್ತಾ ಇದ್ರಲ್ವ ವೆಹಿಕಲ್, ರೋಡ್ ವೆಂಡರ್ಸ್ ಎಲ್ಲಿ ಕಲೆಕ್ಷನ್ ಮಾಡ್ತಿದ್ರಿ ಹೇಳಿ, ಕಸನ ಎಲ್ಲಿ ಕಲೆಕ್ಷನ್ ಮಾಡಿ, ಅವ್ರು ಎಲ್ಲಿ ಡಿಸ್ಪೋಸ್ ಮಾಡಿದ್ರೆ ಅದಕ್ಕೆ ನೀವು ಎಲ್ಲಿ ತೋರಿಸ್ಬಿಡಿ ಅವ್ರಿಗೆ. ಇಲ್ಲ, ಕಲೆಕ್ಷನ್
ಮಾಡ್ತಾ ಕೇಳಿ, ಇರೋದು. ಕಸ ಸಂಗ್ರಹಣ ಜಾಗಕ್ಕೆ ಹೋಗಿ ಕೊಡ್ಬೇಕಾಗತ್ತೆ. ಎಲ್ಲಿ ಇರ್ತಾರೆ? ಇಲ್ಲ, ಕೇಳಿ, ಅವ್ರು ಅವ್ರು ಕೊಡ್ತಾರೆ. ಅವ್ರು ಗಣೇಶ ಕೊಡಕ್ಕಾಗಲ್ಲ ಸರ್. ಮಾಡ್ತಾರೆ. ಅವರು ಬರೋ ಸಂದರ್ಭದಲ್ಲಿ ಮಾಹಿತಿ ಮೇಲೆ ಕೊಡ್ಬೇಕಾಗತ್ತೆ. ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದ ಇನಾಗ್ರೇಷನ್ ಟೈಮ್ ಅಲ್ಲಿ ಇದ್ದು ನಾನು ಸ್ವಲ್ಪ ಫುಲ್ ಸ್ಕ್ರೀನ್ ತಗೊಳ್ಬೋದಾ ಅಂತ ಹೇಳಿ ಆ ದೃಶ್ಯಗಳನ್ನ ಡಿ.ಕೆ. ಶಿವಕುಮಾರ್ ಅವರಿದ್ರು, ಕೃಷ್ಣ ಬೈರೇಗೌಡರು ಇದ್ರು, ಅದ್ರ ಜೊತೆಯಲ್ಲಿ ಶೋಭಾ ಮೇಡಮ್ ತೆಂಗಿನಕಾಯಿ ಹೊಡೆದ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಎಕ್ಸಾಕ್ಟ್ಲಿ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀವಿ. ಗಣೇಶ್ ಸರ್, ಪೊಲಿಟಿಕಲಿ ಆರ್ಗ್ಯೂ ಮಾಡೋದು, ಆಡಳಿತಾರೂಢ ಪಕ್ಷವನ್ನ ನೀವು ತರಾಟೆಗೆ ತೆಗೆದುಕೊಳ್ಳೋದು ಎಲ್ಲಾ ಸರಿಯೇ. ಹಿಂಗೆ ಕೇಂದ್ರ ಸಚಿವೆ ಆಗಿರ್ತಕ್ಕಂತ ಮೇಡಮ್ ಒಬ್ರು ಇಂಥ ಕಾರ್ಯಕ್ರಮಕ್ಕೆ ಹೋಗ್ಲಿ ಸರ್, ಒಳ್ಳೇದೇ. ಎಲ್ಲಾ ಪಕ್ಷದವರು ಕೂಡ ಪಕ್ಷಾತೀತವಾಗಿ ಬೆಂಗಳೂರನ್ನು ಸ್ವಚ್ಛ ಮಾಡಬೇಕು ಅಂತ ಇರೋದ್ರಲ್ಲಿ ಅವ್ರು ಭಾಗಿಯಾಗಿದ್ದು ವೆರಿ ವೆಲ್ಕಮಿಂಗ್. ಬಟ್ ನೀವು ಇಷ್ಟೊತ್ತವರೆಗೂ ಏನ್ ಆರ್ಗ್ಯೂ ಮಾಡ್ತಿದ್ರಲ್ಲ, ಇದು ನಾಗರಿಕರ ಮೇಲೆ ಹೊರೆ, ನಾಗರಿಕರಿಗೆ ಬರೆ, ಸೈಟ್ ಇರೋರ ಮೇಲೆ ನೀವು ಪ್ರೆಷರ್ ಮಾಡ್ತಿದ್ದೀರಿ, ಇದು ಅನ್ಸೈಂಟಿಫಿಕ್. ಅವ್ರಿಗೆ ಗೊತ್ತಿರ್ಲಿಲ್ವಾ? ಅವ್ರು ಅಲ್ಲಿ ಹೋಗೋಕ್ ಮುಂಚೆ ಪಕ್ಷದಿಂದ ಯಾರು ಅವರಿಗೆ ಫೀಡ್ಬ್ಯಾಕ್ ಕೊಟ್ಟಿರ್ಲಿಲ್ವಾ? ನೀವು ಆರಂಭದಿಂದನೂ ಒಂದು ನಾಗರಿಕ ಪ್ರಜ್ಞೆ, ಸಾಮಾಜಿಕ ಕಳಕಳಿ, ಒಂದು ನಗರದ ಸೌಂದರ್ಯ ಬಾಳ್ಕೊಳ್ಳಬೇಕಾದ್ದು ನಾವು ಎಲ್ಲರದ್ದು ಜವಾಬ್ದಾರಿ ಇದೆ. ಒಂದು ರಾಜಕೀಯ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಆ ಏರಿಯಾ ಈ ಏರಿಯಾ ಅಂತ ನಾನು ಹೇಳಲ್ಲ ಮೇಡಮ್. ನಾನು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಬಿಡದಿಯಲ್ಲೂ ಕೂಡ ಒಂದು ಈಗಾಗಲೇ ನಮ್ದು ಇನ್ಸಿನೇಟರ್ ಇದೆ, ಆಮೇಲೆ ನಮ್ದು ಕಣ್ಣೂರ್ ಅಂತಿದೆ, ಕನ್ನಳ್ಳಿ ಅಂತಿದೆ, ದೊಡ್ಡ ನಾಗಮಂಗಲ ಅಂತಿದೆ, ಮಂಡೂರು ಅಂತಿದೆ ಮೇಡಮ್. ಒಂದು 7-8 ಕಡೆ ಇದೆ ಮೇಡಮ್. ನಾನು ತಕೊಂಡೋಗಿ ಕಸ ಅಲ್ಲಿ ಹಾಕಿ ಬರ್ತಾರೆ. ಅದಕ್ಕೋಸ್ಕರ 39,000 ಕೋಟಿ ರೂಪಾಯಿಗಳನ್ನ ಮೊನ್ನೆ ಅದಕ್ಕೆ ಒಂದು ಇದು ಮಾಡಿದ್ರು. ಕಸ ಗುಡಿಸ್ಲಿಕ್ಕೆ ಅದಕ್ಕೊಂದು 600-700 ಕೋಟಿ ಇರಲ್ಲ ಮೇಡಮ್. ನಾನು ಪ್ರಶ್ನೆ ಬರ್ತೀನಿ, ನಿಮ್ಗೆ ಆರಂಭದಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಹೇಳಿದೆ, ಕಸ ಯಾರಿಗೂ ಬೇಡ, ಮನೆಗೂ ಬೇಡ, ಮಂದಿರಕ್ಕೂ ಬೇಡ, ಮನಸ್ಸಿಗೂ ಬೇಡ, ಮಠಕ್ಕೂ ಬೇಡ, ಮಶಾಣಕ್ಕೂ ಬೇಡ. ಮಶಾಣದಲ್ಲಿ ಏನೋ ಇಲ್ಲಿ ತಂದು ಉಣ್ಬೇಕು, ಇಲ್ಲಿ ತಂದು ಸುಡ್ಬೇಕು, ಹಂಗೂ ಬರುತ್ತೆ ಮೇಡಮ್. ನೀವು ಇವತ್ತಿನ ಮುಂದಿನ 10 ವರ್ಷಕ್ಕೆ 20 ವರ್ಷಕ್ಕೆ ಬೆಂಗಳೂರು ತುಂಬಾ ಬೆಳೀತಾ ಇದೆ. ಬೆಂಗಳೂರು ನೀವು ಬೆಳೆಸ್ತಿದ್ರಲ್ಲ, ಬೆಳೀತಾ ಇದೆ. ಬೆಳೀತಿರೋ ನಗರಕ್ಕೆ ಮುಂದಕ್ಕೆ ಕಸದ ಸಮಸ್ಯೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿಂದ ನಿಮಗೆ ನಗರದಾದ್ಯಂತ ಅವ್ರು ಹೇಳಿದ್ರಲ್ಲ, ಪ್ಲೇಗೋ, ಆಡು, ಮೂಳು, ಇದ್ರ ಜೊತೆಯಲ್ಲಿ ಮೇಡಮ್ ಗಲ್ಲಿಗೆ ಇವತ್ತು ನಾನ್ ವೆಜ್ ಅಂಗಡಿಗಳು ಓಪನ್ ಆಗ್ತಾ ಇದೆ, ಕೋಳಿ ಅಂಗಡಿ, ಅದು ಇದು ಮೇಡಮ್. ಅವರೆಲ್ಲ ತಂದು ಬೀದಿಯಲ್ಲೇ ಹಾಕ್ತಾವ್ರೆ ಮೇಡಮ್. ನಾನು ಚಾಮರಾಜಪೇಟೆಲ್ಲೇ ಹೇಳ್ತೀನಿ ಮೇಡಮ್, ಅವೆಲ್ಲ ಮೇಡಮ್ ಅದನ್ನೆಲ್ಲ ಯಾರು ತೆಗಿಬೇಕು, ಎಲ್ಲಿ ಹಾಕ್ತಾ ಇದ್ರ? ಆಮೇಲೆ ಇನ್ಸಿನೇಟರ್, ಹಾಸ್ಪಿಟಲ್ ವೇಸ್ಟ್ ಎಲ್ಲಿ ಹಾಕ್ತಾ ಇದೀರಪ್ಪ? ನೀವು ತಗೊಂಬನ್ನಿ, ಜಾಗೃತಿಗೊಳಿಸಿ, ನಾವು ನಿಮ್ ಕೈಲಿ ಜೋಡಿಸ್ತೀವಿ. ಏಕಾಏಕಿ ಹಿಂಗೆ ದೊಣ್ಣೆ ತಗೊಂಡು ಹೊಡೆದು ದಬ್ಬಾಳಿಕೆ ಮಾಡಿದ್ರೆ ನೀವು ಕೆಟ್ಟವರಾಗ್ತೀರಿ. ನೀವೆಲ್ಲ ಒಂದು ವರ್ಷ ಇರ್ತೀರಿ, ನೀವು ಒಂದು ವರ್ಷ ಇರ್ತೀರಿ, ಒಂದು ವರ್ಷ ತಗೊಂಡ್ಬನ್ರಿ. ನೀವು ಕಾರ್ಪೊರೇಟರ್ ಆಗಿದ್ದವರು, ನಿಮ್ಮ ಪಕ್ಷದ ನೇತೃತ್ವದ ಸರ್ಕಾರ ಕೂಡ ಇತ್ತು, ನಟರಾಜ್ ಗೌಡ್ರೆ ಬಂದೆ. ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ನೀವು ಬಿಟ್ರಪ್ಪ ಕಸ, ನೀವು ಸೈಟಲ್ ಆದ್ರೂ ಹಾಕೊಳ್ಳಿ, ರೋಡಲ್ಲಿ ಯಾರೋ ಹಾಕೊಳ್ಳಿ, ಎಲ್ಲಾರು ಹಾಕೊಳ್ಳಿ, ಬಿಟ್ಬಿಟ್ರಿ ನೀವು. ಇವಾಗ ಕಾಂಗ್ರೆಸ್ ಸರ್ಕಾರ ಅದನ್ನ ತಿದ್ದೋಕ್ ಹೊರಟಿದೆ, ಬೆಂಗಳೂರನ್ನ ಬ್ಯೂಟಿಫೈ ಮಾಡ್ಲಿಕ್ಕೆ ಹೊರಟಿದೆ, ಬ್ರಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದೆ. ತಪ್ಪೇನು? ಇನ್ನೆಷ್ಟು ವರ್ಷ ಸರ್ ದಂಡನ ಪಕ್ಕದಲ್ಲಿ ಇಟ್ಬಿಟ್ಟು ನಾವು ಧಾರಾಳವಾಗಿ ಅವಕಾಶ ಕೊಡೋದು? ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಗೌರವಿಸ್ತಾ ಇದ್ದೀನಿ ಮೇಡಮ್. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಹಿಂದೆ ತಗೊಂಡಂತ ನೀತಿಗಳನ್ನು ನಾನು ಐ ರೆಸ್ಪೆಕ್ಟ್. ಯಾಕಂದ್ರೆ ಬೆಂಗಳೂರಿಗೆ ಏನೋ ಮಾಡಬೇಕು ಅನ್ನೋ ಕಳಕಳಿ ಮಾಡಿಲ್ಲ ಸರ್, ಡಿ.ಕೆ. ಶಿವಕುಮಾರ್ ಏನೋ ಮಾಡಿಲ್ಲ. ಈಗ ಬಂದು ಅವ್ರ ಕಳಕಳಿಯನ್ನು ಗೌರವಿಸ್ತೀನಿ ಮೇಡಮ್. ಅವ್ರು ಹೋಗಿದ ತಕ್ಷಣ ಅವಾಗ 3 ವರ್ಷದಲ್ಲಿ ಏನು ಇಲ್ಲದೆ ಸಿದ್ದರಾಮಯ್ಯನವ್ರ ಸರ್ಕಾರ ನೆಮ್ಮದಿಯಾಗಿದ್ದ ಸರ್ಕಾರ, ಇವರು ಬಂದ ಮೇಲೆ ಬೆಂಕಿಯಲ್ಲಿ ಉಳಿಸ್ತಾವ್ರಲ್ಲ ಮೇಡಮ್. ಅದನ್ನು ಕೂಡ ನಿಮಗೆ ತನ್ನ ಕಂದಾಯ ಟ್ಯಾಕ್ಸ್ ಹಾಕ್ಬಿಟ್ಟು ಫೈನ್ ಹಾಕ್ಬಿಟ್ಟು ನಿಮ್ಗೆ ರಸೀದಿ ಕೊಡಲ್ಲ, ನಿಮಗೆ ಕಂದಾಯ ಅಕೌಂಟ್ಗೆ ಹಾಕ್ತೀವಿ, ನಿಮ್ಗೆ ಕಂದಾಯದ ರಸೀದಿ ಇಲ್ಲ ಮೇಡಮ್. ಇದು ಗಣೇಶ್ ಅವರೇ ಉದ್ದೇಶ ಕೊಡ್ತೀನಿ ಅಂತಂದ್ರೆ ಕ್ಯಾಬಿನೆಟ್ ಸಚಿವರು ಬಿಜೆಪಿಗೆ ಸ್ವಚ್ಛ ಏನ್ ಮಾತಾಡ್ತೀನಿ ನಟರಾಜ್ ಗೌಡ್ರೆ?